ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಈಗ ದ್ರಾಕ್ಷಿ ಹಣ್ಣಿನ ಸೀಸನ್ ಆಗಿರೋದ್ರಿಂದ ತುಂಬಾ ಸ್ವೀಟ್ ಆಗಿರುವಂತಹ ದ್ರಾಕ್ಷಿ ಹಣ್ಣೆ ಸಿಗುತ್ತೆ ಅಂತ ಹೇಳ್ಬೋದು. ಹಸ್ಬೆಂಡ್ ತಂದಿದ್ರು, ಹಾಗಾಗಿ ಅದನ್ನ ತೊಳೆದು ತೆಗೆದಿರ್ತಾ ಇದ್ದೇನೆ. ದ್ರಾಕ್ಷಿಗಳಿಗೆ ಹೈಯೆಸ್ಟ್ ಪೆಸ್ಟಿಸೈಡ್ಸ್ ಅನ್ನ ಸ್ಪ್ರೇ ಮಾಡಿರ್ತಾರೆ. ಅದನ್ನ ಡೈರೆಕ್ಟ್ ಆಗಿ ನಾವು ತಿನ್ನೋದ್ರಿಂದ ಗಂಟಲು ಕೆರೆತ ಇರ್ಬೋದು ಅಥವಾ ಇನ್ಫೆಕ್ಷನ್ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನ ನಾರ್ಮಲ್ ಆಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳೋದಕ್ಕಿಂತ 1 ಸ್ಪೂನ್ ಅಡಿಗೆ ಸೋಡಾ ಹಾಕಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ವಾಶ್ ಮಾಡ್ಕೊಂಡ್ರೆ ಬೆಟರ್. ಹಾಗೇನೆ ಕರಿಬೇವನ್ನು ಕೂಡ ನೀರಲ್ಲಿ ವಾಶ್ ಮಾಡ್ಕೊಂಡು ನೆರಳಲ್ಲಿ ಡ್ರೈ ಮಾಡಿ ಅದನ್ನ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೇನೆ. ಬೇಸಿಗೆ ಶುರು ಆಗಿದೆ, ಎಲ್ರಿಗೂ ಆದಷ್ಟು ತಂಪಾಗಿರೋ ಪಾನೀಯ ಕುಡಿಬೇಕಂತ ಅನ್ಸುತ್ತೆ. ಸೊ ಯಾವಾಗ್ಲಾದ್ರೂ ಒಂದ್ಸಲ ಓಕೆ, ಬಟ್ ರೆಗ್ಯುಲರ್ ಆಗಿ ನಮಗೆ ಆದಷ್ಟು ಹೊರಗಡೆದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಸೊ ಈಗ ಒಂದು ಸಿಂಪಲ್ ಆಗಿ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೇನೆ. ಈ ರೀತಿ ಸಿಂಪಲ್ ಆಗಿ ಮಸಾಲೆ ಕಡ್ದು ಮಜ್ಜಿಗೆ ಮಾಡ್ಕೊಳ್ಳೋದ್ರಿಂದ ಕುಡಿಲಿಕ್ಕೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಹಾಗೇನೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಇನ್ನು ಮನೆ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಸ್ಕೂಲಿಂದ ಮಕ್ಕಳು ಬಂದ್ರು, ಅವ್ರನ್ನೆಲ್ಲ ರೆಡಿ ಮಾಡಿ ಮತ್ತೆ ಮಗನ ಟ್ಯೂಷನ್ಗೆ ಬಿಟ್ಟು ಬಂದೆ. ಸೊ ಅವನಿಗೆ ಪ್ರಾಜೆಕ್ಟ್ ವರ್ಕ್ ಇತ್ತು, ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೆ. ನಂತರ ಮಗ ಬಂದು ಟ್ಯೂಷನ್ ಇಂದ ಅವನು ಕೂಡ ಸ್ವಲ್ಪ ಮಾಡ್ತಾ ಇದ್ದಾನೆ. ಪ್ರಾಜೆಕ್ಟ್ ವರ್ಕಿಗೆ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ತು ಮಮ್ಮಿ ಅಂತ ಹೇಳ್ತಾ ಇದ್ದ. ಥ್ಯಾಂಕ್ ಯು ಸೋ ಮಚ್.